ಈಗ ನಾನು ನೀವು ಅಲ್ಲೋಗಿ ಸೆಟ್ಲ್ ಆದ್ಮೇಲೆ ಅವ್ರನ್ನ ಕರೆದ್ರೆ ಬರ್ದೇ ಇರ್ತಾರ? ಬರ್ತಾರಪ್ಪ. ಏನಂತೀರಾ? ಬೆಟ್ಟ ಅಂಕಲ್ಗೆ ಈಗ್ಲೇ ಫೋನ್ ಮಾಡಿ 100 ಎಕರೆ ಜಾಗ ನೋಡ್ಬಿಡಿ ಅಂತ ಹೇಳ್ಬಿಡನ್ವಾ? ದಯವಿಟ್ಟು ಹಾಗೆಲ್ಲ ಮಾಡ್ಬೇಡಿ. ಇಲ್ಲಿ ನನ್ನ ನೆಮ್ಮದಿಯನ್ನ ಕಿತ್ಕೊಂಡಿದ್ದು ಸಾಕಾಗಿಲ್ವಾ? ಇನ್ನು ಅಲ್ಲಿಗೆ ಬೇರೆ ಬಂದು ನಿಮ್ ಜೊತೆ ಸಂಸಾರ ಮಾಡೋದಕ್ಕೆ ನನ್ನಿಂದ ಆಗೋದಿಲ್ಲ. ಈಗ ನೀವ್ ಹೇಗಿದ್ದೀರೋ ಹಾಗೆ ಇದ್ಬಿಡಿ. ಅಲ್ಲ, ನನ್ನ ಮಾತಿಗೆ ಒಂದು ಪೈಸೆ ಬೆಲೆನೂ ಇಲ್ಲ ಅಲ್ವಾ ನಿಮ್ಮ ಹತ್ರ? ಹಾ, ఇప్పుడు చూడు ఏం చేస్తానని. ಬೆಟಾ ಅಂಕಲ್, ಏನ್ ಅಂಕಲ್ ನಿಮ್ ಮಗಳದು ಪ್ರಾಬ್ಲಮು? ಗಂಡ ಅಂತ ಒಂದು ಪೈಸಾ ನಯ ಪೈಸಾನು ಮರ್ಯಾದೆ ಕೊಡೋದ್ ಬೇಡ್ವಾ? ಹೆಂಗಂದ್ರೆ ಹಂಗೆ ಮಾತಾಡ್ತಾರೆ. ಇವ್ರ ಜೊತೆ ನನ್ ಜೀವನ ನಡ್ಸೋದಕ್ ಆಗ್ತಾ ಇಲ್ಲ. ಬೇಕಾದ್ರೆ ನಿಮ್ ಊರಲ್ಲಿರೋ ತೆಂಗಿನಕಾಯಿ ಜೊತೆ ಜೀವನ ನಡೆಸ್ಬಿಡ್ತೀನಿ. ಇವ್ರ ಜೊತೆ ಜೀವನ ನಡ್ಸೋದಕ್ ಆಗ್ತಾ ಇಲ್ಲ. ನೀವು ಈ ಕೂಡಲೇ ಬಂದು ನಿಮ್ ಮಗಳನ್ನ ಕರ್ಕೊಂಡು ಹೊಟ್ಟೋಗ್ಬಿಡಿ. ಏನ ಬರಕ್ ಬಸ್ ಇಲ್ವಾ? ಬೇಡ ಬಿಡಿ, ನಾಳೆ ಬೆಳಗ್ಗೆ ನಾನೇ ಕರ್ಕೊಂಡ್ ಬಂದ್ ಬಿಡ್ತೀನಿ. ನಾವೆಲ್ಲಿಗೂ ಬರೋದಿಲ್ಲ. ಅಪ್ಪ ಅಪ್ಪನೂ ಇಲ್ಲ ಬೆಬ್ಬನೂ ಇಲ್ಲ. ಫೋನೇ ಮಾಡಿಲ್ಲ ಕಣ್ರಿ. ಹೆಂಗಿತ್ತು ನಮ್ ಚಬಕ? ಯಾಕ್ರಿ ನಿಮ್ ಊರ್ಗ್ ಹೋಗೋಣ ಅಂದಿತ್ತಷ್ಟ ಗುರ್ರಂತೀರಾ? ಏನಪ್ಪ, ಎಲ್ಲ ಹೆಣ್ಮಕ್ಳು ತಮ್ಮ ತವ್ರ ಮನೆಗೆ ಹೋಗೋದಿಕ್ಕೆ ತುದಿಗಾಲಲ್ಲಿ ನಿಂತಿರ್ತಾರೆ. ನೀವು ನೋಡಿದ್ರೆ ಗುರ್ರಂತೀರಾ. ಹೋಗ್ತೀನಿ, ಆದ್ರೆ ಹೋದ್ರೆ ಶಾಶ್ವತವಾಗಿ ಅಲ್ಲೇ ಇರ್ತೀನಿ. ವಾಪಸ್ ಮತ್ತೆ ಈ ಮನೆಗೆ ಬರೋದಿಲ್ಲ. ನಮ್ ಕೈಲಿ ತಡ್ಕೊಳಕ್ಕಾಗಲ್ಲಪ್ಪ. ಈ ಅಪ್ಪ, ನಮ್ಗಿದು ಸಾಕು. ನೀವು ನಿಮ್ ದುರ್ಗಮ್ಮನ ಜೊತೆ ಮುಂದುವರ್ಸ್ಕೊಳ್ಳಿ, ನಾವು ನಮ್ಮವ್ರ ಜೊತೆ ಮುಂದುವರ್ಸ್ಕೊತೀವಿ. ಸಾಕಪ್ಪ, ಸಾಕು.